ನಮಸ್ತೆ ಸ್ನೇಹಿತರೆ, KLN ಟ್ರೆಂಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಇದೀಗ ಲೋಕಸಭಾ ಚುನಾವಣೆ ಬಂದಿದೆ. ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ತನ್ನ ಗ್ಯಾರಂಟಿ ಯೋಜನೆಗಳ ಮೂಲಕ ಚುನಾವಣೆ ಎದುರಿಸೋಕೆ ಸಿದ್ಧವಾಗಿದ್ರೆ, ಇತ್ತ ಬಿಜೆಪಿ ಸರ್ಕಾರ ತಾವು ಮಾಡಿದ ಕೆಲಸಗಳನ್ನ ಮೋದಿ ಗ್ಯಾರಂಟಿ ಹೆಸರಲ್ಲಿ ಚುನಾವಣೆ ಎದುರಿಸೋದಕ್ಕೆ ಸನ್ನದ್ಧವಾಗಿದೆ. ಇನ್ನು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಸಿಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು. ಇದನ್ನ ನಾವು ಕೊಡ್ತಿರೋದು ಅಂತ ಕಾಂಗ್ರೆಸ್ ಹೇಳಿದ್ರೆ, ಅಲ್ಲ ಕೇಂದ್ರದ ಮೋದಿ ಸರ್ಕಾರ ಕೊಡ್ತಿರೋದು ಅಂತ ಬಿಜೆಪಿ ನಾಯಕರು ಹೇಳ್ತಾರೆ. ಯಾಕೆ ಗೊಂದಲ ಅಂತ ಅಕ್ಕಿಯ ಗುಟ್ಟನ್ನ ಈ ವಿಡಿಯೋದಲ್ಲಿ ರಟ್ಟು ಮಾಡಿ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಜ್ಯದಲ್ಲಿ ಗ್ಯಾರಂಟಿಗಳ ಹವಾ ಜೋರಾಗಿದೆ. ಗ್ಯಾರಂಟಿಗಳ ಅಬ್ಬರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಂದೆ ಬಿಜೆಪಿ ಮಂಡಿಯೂರಿತ್ತು. ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯಲ್ಲಿ ತಲಾ 10 kg ಅಕ್ಕಿ ಕೊಡ್ತಿದ್ದೇವೆ ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹೇಳ್ತಿದ್ದು, ಇದುವರೆಗೂ ತಮ್ಮ ಮಾತನ್ನು ಬದಲಾಯಿಸಿಲ್ಲ. ಆದರೆ ಇದರ ಅಸಲಿಯತ್ತು ತಿಳಿಯಬೇಕಂದ್ರೆ ನಾವು ಕೊಂಚ ಫ್ಲಾಶ್ ಬ್ಯಾಕ್ಗೆ ಹೋಗಲೇಬೇಕು. ಅಂದು ಕೋವಿಡ್ ಮಾರಿ ಸೃಷ್ಟಿಸಿದ ಅವಾಂತರ ಅಷ್ಟಿಷ್ಟಲ್ಲ, ಭಾರತದ ಆರ್ಥಿಕತೆಯನ್ನೇ ಬುಡಮೇಲು ಮಾಡಾಕ್ತು. ಕೋವಿಡ್ ಭಯದಿಂದ ಜನ ಹೊರಗೆ ಹೋಗೋದಕ್ಕೂ ಭಯಪಡುವಂತ ಕಾಲ ಅದು. ಈ ಸಂದರ್ಭದಲ್ಲಿ ಪ್ರಧಾನಿ ಮೋದಿಯವರು 2020 ಮಾರ್ಚ್ 26ರಂದು ಗರೀಬ್ ಕಲ್ಯಾಣ್ ಯೋಜನೆಯನ್ನ ಜಾರಿಗೆ ತಂದ್ರು. ಪ್ರತಿ ಕುಟುಂಬದ ಸದಸ್ಯರೊಬ್ಬರಿಗೆ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡೋ ಯೋಜನೆ ಇದು. ಕೋವಿಡ್ ಸಂಕಷ್ಟದಲ್ಲಿ ಇದ್ದಾಗ ಭಾರತದ ಬಡ ಜನರ ಹಸಿವು ದೂರ ಮಾಡಿದ ಪರಿಣಾಮಕಾರಿ ಯೋಜನೆ ಆಗಿತ್ತು. ಇದೇ ಯೋಜನೆಯಡಿಯಲ್ಲಿ ಕೆಲ ಕಾಲ 10 kg ಅಕ್ಕಿಯನ್ನ ಸಹ ಕೊಟ್ಟಿದ್ರು. ರಾಜ್ಯದಲ್ಲಿ ಕಾಂಗ್ರೆಸ್ಗೂ ಮುನ್ನ ಇದ್ದ ಅಂದಿನ ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಕೊಡುತ್ತಿದ್ದ 5 kg ಅಕ್ಕಿಗೆ ರಾಜ್ಯ ಸರ್ಕಾರ 2 kg ಅಕ್ಕಿ ಸೇರಿಸಿ ಕೊಡ್ತಿದ್ರು. ಆದರೆ ನಂತರದ ದಿನಗಳಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಗ್ಯಾರಂಟಿಗಳ ಅಬ್ಬರಕ್ಕೆ ಸರ್ಕಾರ ಬದಲಾಯಿತು. ಕೊಟ್ಟ ಭರವಸೆಯಲ್ಲಿನ ಗ್ಯಾರಂಟಿಗಳಲ್ಲಿ ಮೊದಲನೇ ಗ್ಯಾರಂಟಿ ಅನ್ನಭಾಗ್ಯ ಯೋಜನೆ. ಜನರು ಆಗಾಗಲೇ ಸಿಗ್ತಿರೋ 5 kg ಅಕ್ಕಿಗೆ 10 kg ಅಕ್ಕಿ ಸೇರಿಸಿ ಕೂಡಿ ಕಳಿಯೋ ಲೆಕ್ಕಾಚಾರ ಮಾಡ್ತಿದ್ರು. ಒಟ್ಟು 15 kg ಅಕ್ಕಿ ಸಿಗ್ತಿದೆ ಅಂತ ಭಾವಿಸಿದ್ರು. ಆದರೆ ಅವರ ಆಸೆಗೆ ತಣ್ಣೀರೆರಚಿ ಸರ್ಕಾರ ತನ್ನ ಲೆಕ್ಕಾಚಾರವನ್ನ ಮುಂದಿಡ್ತು. ಹೆಚ್ಚುವರಿ ಅಕ್ಕಿ ಸಿಗದಿದ್ದಾಗ ಕೇಂದ್ರದಿಂದ ಬರೋ ಅಕ್ಕಿಯನ್ನ ಪಡಿತರ ರೂಪದಲ್ಲಿ ಕೊಟ್ಟು ಪ್ರತಿ ಕೆಜಿ ಅಕ್ಕಿಗೆ 34 ರೂಪಾಯಿಯನ್ನ ದರ ನಿಗದಿ ಮಾಡಿ 5 kgಗೆ 170 ರೂಪಾಯಿಗಳನ್ನು ನೇರ ನಗದು ಪಾವತಿಯಡಿಯಲ್ಲಿ ಫಲಾನುಭವಿಗಳ ಖಾತೆಗೆ ಜಮೆ ಮಾಡಲು ಮುಂದಾಯಿತು. ಆದರೆ ಕೆಲ ತಾಂತ್ರಿಕ ದೋಷಗಳ ಕಾರಣದಿಂದ ಸರಿಸುಮಾರು 20% ಫಲಾನುಭವಿಗಳ ಖಾತೆಗೆ ಹಣ ಇಂದಿಗೂ ಸರಿಯಾಗಿ ಜಮೆ ಆಗ್ತಿಲ್ಲ. ಆದರೆ ತಪ್ಪದೆ ಫಲಾನುಭವಿಗಳಿಗೆ ಪಡಿತರ ತಲುಪ್ತಿರೋದು ಅಂದ್ರೆ 5 kg ಅಕ್ಕಿ ರೂಪದ ಪಡಿತರ ಮಾತ್ರ. ಅದು ಕೇಂದ್ರ ಸರ್ಕಾರದ ಅಂದು ಕೋವಿಡ್ನಲ್ಲಿ ಜಾರಿಯಾಗಿದ್ದ ಗರೀಬ್ ಕಲ್ಯಾಣ್ ಯೋಜನೆಯಿಂದ ಮಾತ್ರ. ಅಂದ್ರೆ ಇದೀಗ ಫಲಾನುಭವಿಗಳು ಪಡಿತರ ಪಡಿತಿರೋದು ಕೇಂದ್ರದಿಂದ ಬರೋ ಅಕ್ಕಿಯನ್ನ. 5 kg ಅಕ್ಕಿಯ ಹಣವನ್ನ ಖಾತೆಗೆ ಜಮೆ ಮಾಡ್ತಿರೋದು ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಹಣವನ್ನ. ಸರ್ಕಾರದ ಗ್ಯಾರಂಟಿಯ ಅನ್ನಭಾಗ್ಯ ಯೋಜನೆಯ ಉಳಿದ 5 kg ಅಕ್ಕಿ ಯಾರಿಗೋ ಹೋಯ್ತು ಅಂತ ಮಾತ್ರ ನನ್ನನ್ನ ಕೇಳಬೇಡಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ವಿಡಿಯೋಗೆ ಒಂದು ಲೈಕ್ ಕೊಡಿ, ಕಾಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೊಂದು ಟ್ರೆಂಡಿಂಗ್ ಅಪ್ಡೇಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.